ಅಲ್ಲಿ ಮುಗಿತು. ನೆಕ್ಸ್ಟ್ ಈಗ ನಾರಾಯಣಂ ಗುಣೈಸ್ಸರ್ವೈರುದೀರ್ಣಂ ಲೋಕವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಆತ್ಮಾಧಿಕರಣ. ಆತ್ಮಾ ಶ್ರುತೆ ನಿತ್ಯತ್ವಾಚ್ಚ ತಾಭ್ಯ. ಈ ಚರಾಚರಾಶ್ರಯಸ್ತು ಸ್ಯಾತ್ ತದ್ವ್ಯಪದೇಶೋ ಏನಾಯ್ತದೀಗ? ಪರಾದವ್ಯಕ್ತವುತ್ಪನ್ನಂ ವಿವ್ಯಕ್ತಾತ್ ಮಹಾನ್ ತಥಾ ವಿಜ್ಞಾನತತ್ವಂ ಮಹತಃ ಸಮುತ್ಪನ್ನಂ ಚತುರ್ಮುಖಾತ್. ಇಲ್ಲಿ ಹೇಳ್ತಾ ವಿಪರೀತ ಕ್ರಮೋ ಜ್ಞೇಯೋ ಯಸ್ಮಾದಂತೆ ಹಿರೇದೃಶಿ ಏವಂ ಬಾಹ್ಯಾಪರಾ ದೃಷ್ಟಿ. ಬಾಹ್ಯದಲ್ಲಿ ಕೆಲವು ವ್ಯತ್ಯಾಸಗಳಾಗುತ್ತೆ ಔಪಾಧಿಕವಾಗಿ. ಆದರೆ ಉಳಿದ್ರದ್ದು ಯಾವುದು ಸ್ವರೂಪದ್ದಿದೆ. ಸ್ವರೂಪದ್ದು ಯಾವಾಗಲೂ ಪ್ರಧಾನ. ಬಾಹ್ಯದ್ದು ಬಾಹ್ಯ ವ್ಯವಹಾರ ನಡೆಯೋವರೆಗೂ ಏನು ಮಾಡಬೇಕದನ್ನು ಒಪ್ಪಲೇಬೇಕು ಅಷ್ಟೇ ಹೊರತು ಆತ್ಯಂತಿಕ ಅಲ್ಲ. ಆ ದೃಷ್ಟಿಯಲ್ಲಿ ಎಲ್ಲ ರೀತಿಯ ವ್ಯತ್ಯಾಸಗಳು ಕಂಡು ಬಂದರೆ ಅದು ಈ ರೀತಿ ವ್ಯತ್ಯಾಸವಾದ್ದರಿಂದ ಅದು ನಿಜವಾದ ವ್ಯತ್ಯಾಸ ಆಗೋದಿಲ್ಲ. ಓಂ ನಾತ್ಮ ಶ್ರುತೆ ನಿತ್ಯತ್ವಾಚ್ಯತಾಭ್ಯ ಇದಂ ಸರ್ವಂ ವಿಲಾಪ್ಯ ಅಂತಸ್ತಮಸಿ ನಿಲೀನಃ ತದ್ವಿಲಾಪ್ಯ ನ್ಯತಿಷ್ಠತೆ ಸಾ ಇದಂ ವ್ಯುತ್ತಿಷ್ಠತೆ ಸಾ ಇದಂ ಸರ್ವಂ ವಿಸೃಜತಿ ವಿಸ್ಥಾಪಯತಿ ಪ್ರಸ್ಥಾಪಯತಿ ಆಚ್ಛಾದಯತಿ ಪ್ರಕಾಶಯತಿ ವಿಮೋಚಯತಿ ಏಕ ಏವ ಇತಿ ಶ್ರುತಿಃ ಪರಮಾತ್ಮಾಪಿ ನ ಲೀಯತೆ ಅಶ್ರುತತ್ವಾದ್ ಬ್ರಹ್ಮಲಯಸ್ಯ ನಿಲೀನ ಶಬ್ದೇನಾಪಿ ಅಪಿಹಿತತ್ವಮುಚ್ಯತೆ ತುಚ್ಛೇನ ಅಭ್ಯಪಿಹಿತಂ ಯದಾಸೀತಿ ಶ್ರುತಿಃ. ಇಲ್ಲಿ ಏನು ಮಾತು ಬಂತು ಅಂದು, ಇದಂ ಸರ್ವಂ ವಿಲಾಪ್ಯ ಅಂತಸ್ತಮಸಿ ನಿಲೀನಃ ತದ್ವಿಲಾಪ್ಯ ವ್ಯುತ್ತಿಷ್ಠತೆ ಸಾ ಇದಂ ಸರ್ವಂ ವಿಸೃಜತಿ ವಿಸ್ಥಾಪಯತಿ ಪ್ರಸ್ಥಾಪಯತಿ ಆಚ್ಛಾದಯತಿ ಪ್ರಕಾಶಯತಿ ವಿಮೋಚಯತಿ ಏಕ ಏವ ಇತಿ ಶ್ರುತೇಃ ಪರಮಾತ್ಮಾಪಿ ನ ಲೀಯತೆ. ಶ್ರುತಿ ನೋಡಿದ ಏನಾಯ್ತು, ಪರಮ ಎಲ್ಲರೂ ಲಯ ಮಾಡಿ ತಾನು ಲಯ ಹೊಂದಿಬಿಡ್ತಾನೆ ಅಂತ ಹೇಳ್ಬಿಟ್ಟು ಲಯ ಹೊಂದೋತಂದು ಆ ರೀತಿ ಅರ್ಥ ಮಾಡಬಾರ್ದು. ಗೊತ್ತಾಯ್ತಾ? ದೇವರು ತಾನು ಹುಟ್ಟುತ್ತಾನೆ ಅಂತ ಹೇಗೆ ಅರ್ಥ ಮಾಡಬಾರ್ದು, ಇದನ್ನು ಹಾಗೆ ಅರ್ಥ ಮಾಡಬಾರ್ದು. ಅಭಿವ್ಯಕ್ತನಾಗದೇ ಇರ್ತಾನೆ ಅಂತ ಅರ್ಥನೇ ಹೊರತು ಏನಂತ ಅರ್ಥ ಮಾಡಬಾರ್ದು, ಲಯ ಹೊಂದ. ಮಹಾಲಕ್ಷ್ಮಿಗೆ ಲಯ ಇಲ್ಲ. ಮಹಾಲಕ್ಷ್ಮಿಗೆ ಲಯ ಅಂದರೆ ಏನು? ದೇವರ ಹತ್ರ ಇರೋದು ಅಷ್ಟೇ ಹೊರತು ಬೇರೆ ಲಯ ಇಲ್ಲ. ಗೊತ್ತಾಯ್ತಾ? ಅದೇ ರೀತಿ ಪರಮಾತ್ಮ ಸಂಶಾಂತ ಸಂವಿತ್ ಸೃಷ್ಟಿಯಾದಿ ವ್ಯಾಪಾರವನ್ನು ಮಾಡದೇ ಇರೋದು ಅಷ್ಟೇ ಲಯನೇ ಹೊರತು ದೇವರಿಗೆ ಏನಿಲ್ಲ, ಲಯ ಯಾವುದೂ ಇಲ್ಲ. ಯಾಕೆ ಪ್ರಶ್ನೆ ಯಾಕೆ ಮಾಡ್ದ ಅಂತ ಕೇಳಿದರೆ, ನಾವು ಏನು ಮುಂದೆ ಪ್ರಶ್ನೆ ಕೇಳಲಿಲ್ಲ. ಈಗ ಇವರಪ್ಪ ಅವರಪ್ಪ ಹೇಳ್ತಾ ಎಲ್ಲರಪ್ಪ ದೇವರು ಅಂದ್ಬಿಟ್ರು. ದೇವರಪ್ಪ ಯಾರು ಅದು ಕೇಳಬೇಡ. ಲಯ ಹೇಳ್ತಾ ಬಂದರು. ದೇವರು ಯಾವ ಲಯವಾಗ್ತಾರೆ ಅದನ್ನು ಕೇಳಬೇಡ. ಯಾಕೆ ಹುಟ್ಟು ಇಲ್ಲ ಲಯವೂ ಇಲ್ಲ ಅಂದರೆ ಪ್ರಶ್ನೆ ಇಲ್ಲ. ಎರಡನ್ನೂ ಕೂಡ ಯಾಕೆ ಪ್ರತ್ಯೇಕ ಹೇಳಿದ್ರು ಅಂದರೆ, ಹುಟ್ಟಿಲ್ಲದೆ ಇರಲಿ ಸಾವ್ಯಾಕಿರಬಾರ್ದು, ಸಾವಿಲ್ಲದೆ ಇರಲಿ ಹುಟ್ಟ್ಯಾಕಿರಬಾರ್ದು ಅಂತ ಕೇಳಿದರೆ ಇಲ್ಲ, ಎರಡೂ ಇಲ್ಲ ಅಂತ ಹೇಳೋದಕ್ಕೋಸ್ಕರ ಅದನ್ನು ಹೇಳ್ತಾರೆ. ಎರಡೂ ಇಲ್ಲ ದೇವರಿಗೆ. ಬ್ರಹ್ಮಲಯ ಇಲ್ಲ. ಬ್ರಹ್ಮಣಿ ಲಯ ಇದೆ, ಬ್ರಹ್ಮಲಯ ಇಲ್ಲ. ಬ್ರಹ್ಮಣಿ ಲಯ ಅಂದ್ರೇನು? ದೇವರಲ್ಲಿ ಲಯ ಇದೆ ಹೊರತು ದೇವರಿಗೆ ಲಯ ಹೇಳಬಾರ್ದು. ನಿಲೀನ ಹಯಬ್ದೇನ ಅಪಿಹಿತ. ನಿಲೀನ ಆಗ್ತಾನೆ ಅಂತ ಹೇಳಿದ್ರಲ್ಲ, ಅಂದರೆ ನಿಲೀನ ಅಂದರೆ ಏನು? ಕಾಣದೇ ಇರೋದು ಅಷ್ಟೇ ಹೊರತು ನಾಶವಾಗ್ತಾನೆ ಅಂತ ಅರ್ಥ ಅಲ್ಲ. ತುಚ್ಛೇನ ಅಭ್ಯಪಿಹಿತಂ ಯದಾಸೀತಿ ಶ್ರುತೇ. ಮುಂದೆ ಅರ್ಥನೇ ಹೇಳಿದೆ. ಅದೇ ಶಬ್ದಕ್ಕೆ ಅಭ್ಯಪಿಹಿತ ಅಂದರೆ ಕಾಣದೇ ಇರೋದು ಅಂತ ಅರ್ಥ ಹೇಳಿಬಿಟ್ಟಿದೆ. ಸ ಏತಸ್ಮಿನ್ ತಮಸೆ ನಿಲೀನಃ ಪ್ರಕೃತಿಂ ಪುರುಷಂ ಕಾಲಂ ಚ ಅನುಪಶ್ಯತಿ ನೈನಂ ಪಶ್ಯತಿ ಕಶ್ಚನ ಇತಿ ಪೈಂಗಿಶ್ರುತಿ. ಸ ಏತಸ್ಮಿನ್ ತಮಸಿ ನಿಲೀನಃ. ಪರಮಾತ್ಮ ತಮಸ್ಸಲ್ಲಿ ಲೀನವಾಗ್ತಾನೆ ಅಂದರೆ ನಮಗೆ ಅಜ್ಞಾನ ಗೊತ್ತಾಗದಂತೆ ಇರ್ತಾನೆ ಅಂತ ಅರ್ಥನೇ ಹೊರತು ತಮಸ್ಸು ದೊಡ್ಡದಾಗಿರ್ತಾರೆ. ತಮಸ್ಸಲ್ಲಿ ದೇವರು ಲೀನವಾದರೆ ಯಾರು ದೊಡ್ಡವರಾಗ್ತಾರೆ? ಆ ರೀತಿ ಅರ್ಥ ಅಲ್ಲ. ನಿಲೀನ ಪ್ರಕೃತಿಂ ಪುರುಷಂ ಕಾಲಂ ಅನುಪಶ್ಯತಿ ಅಂದರೆ ಪರಮಾತ್ಮ ಇದು ಕತ್ಲೆ ಹೇಳ್ತಾರೆ ನೋಡಿ. ಒಬ್ಬ ಜಗನ್ನಾಥರಿಗೆ ಇದು ಬರುತ್ತಿದ್ದು, ಮಗು ಇದೆ, ಒಂದು ಕೋಣೆ ಇದೆ, ಕೋಣೆಯಲ್ಲಿ ಕತ್ಲಿದೆ, ತಾಯಿ ಇದ್ದಾಳೆ. ಜನನೇನು ಕಾಣದೆ ಹಂಬಲಿಸಿ, ಗೊತ್ತಾಯ್ತಾ? ಕತ್ತಲೆ ಮನೆಯೊಳಗಿದ್ದವನ ನೋಡುತ್ತಾ ನಗುತ್ತಾ ಹರ್ಷದಲ್ಲಿ ಮಾಡ್ತಾನಲ್ಲ, ಆ ರೀತಿಯಲ್ಲಿ ದೇವರಿದ್ದಾನೆ ಹೊರತು ಏನಾಗಿಲ್ಲ, ಕತ್ತಲೆ ಎಫೆಕ್ಟ್ಗೊಳಗಾಗಿಲ್ಲ. ತಾಯಿ ಕತ್ತಲೆಗೆ ಎಫೆಕ್ಟ್ಗೊಳಗಾಗಿಲ್ಲ. ಆದರೆ ಕತ್ತಲೆ ನಿಯಂತ್ರಣ ಮಾಡ್ತಾಳೆ. ದೀಪ ಎಲ್ಲ ಇದೆ ಬೇಕಾದರೆ ಮಾಡೋದಿಲ್ಲ. ಆ ರೀತಿ ದೇವರು ಕಾಣದೇ ಇರ್ತಾನೆ ಅಂತ ಅರ್ಥ ಮಾಡಬೇಕೆ ಹೊರತು ಲಯ ಹೊಂತಾನೆ ಅಂತ ಅರ್ಥ ಮಾಡಿಕೊಡೋದು. ನಿತ್ಯೋ ವಿಹು ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಅದಕ್ಕೆ ಆಧಾರ. ನಿತ್ಯರಲ್ಲಿ ನಿತ್ಯ ಅಂತ ಹೇಳಿದ್ಮೇಲೆ ಲಯ ಹೊಂದೋದಾದರೆ ಪರಮಾತ್ಮ ನಿತ್ಯ ಹೇಗಾಗ್ತಾನೆ ಆಗಿದ್ದರೆ? ನಿತ್ಯೋ ನಿರ್ಗುಣೋ ವಿಹು ಪರಹ ಪರಮಾತ್ಮ. ಇನ್ನೊಂದು ವಾಕ್ಯ, ನಿತ್ಯೋ ವಿಭು ಕಾರಣೋ ಲೋಕಸಾಕ್ಷಿ ಪರೋ ಗುಣೈ ಸರ್ವದೃಕ್ ಶಾಶ್ವತಶ್ಚ ಇತ್ಯಾದಿ ಶ್ರುತಿಭ್ಯೋ
ನಿತ್ಯತ್ವಾಚ್ಯ ದೇವರು ಪರಮನಿತ್ಯ ಅಂತ ಹೇಳಿದ ಮೇಲೆ ಹುಟ್ಟು ಸಾವುಗಳ ಪ್ರಶ್ನೆ ಎಂದೂ ತರಲಕ್ಕೆ ಹೋಗ್ಕೊಡುದು. ಅದಕ್ಕೆ ನಾ ಆತ್ಮ ಅಶ್ರುತೇಹೆ ಅಲ್ಲಿ ಅಸಂಭವ ಅಸ್ತು ತತಃ ಅನುಪಪತ್ತೇ ಅಂತ ಹೇಳಿದ್ರು. ದೇವರಿಗೆ ಹುಟ್ಟಿಲ್ಲ, ಕಾರಣನೇ ಇಲ್ಲ, ಹುಟ್ಟು ಬರೋ ಸಂಭವನೇ ಇಲ್ಲ, ಇಲ್ಲ ಲಯ ಇಲ್ಲ, ಲಯ ಬರೋ ಸಂಭವನೇ ಇಲ್ಲ ಅಂತೇಳಿ ಹುಟ್ಟೊಂದು ನಿರಾಕರಣೆ ಮಾಡಿದರು, ಇದನ್ನು ನಿರಾಕರಣೆ ಮಾಡಿದರು. ಅಲ್ಲಿಗೆ ವಿರೋಧ ಪರಿಹಾರ ಆಯಿತು. ಇಲ್ಲದ್ರೆ ದೇವರಿಗೆ ಏನು ದೋಷ ಬರ್ತಿತ್ತಾಗ? ಇರಲಿ ನಮ್ಮಂತೆ ಅವನು ಒಂದೇ ಸಿದ್ಧಾಗ್ತಾನಲ್ಲ. ದುರ್ಯೋಧನ ಕೃಷ್ಣನ್ ಕಟ್ಲಕ್ಕೆ ಹೋದರು, ಕಟ್ಲಕ್ಕೆ ಬರೋದಿಲ್ಲ, ಕಟ್ಲಕ್ಕೆ ಹೋದರು. ಯಾರಂದ ಕೊಲ್ಲೋಕ್ಕೆ ಹೋದ, ಕಾಲಯವನ್ನ ಅಡ್ಸ್ಕೊಂಡು ಕೊಲ್ಲೋಕ್ಕೆ ಹೋದ, ಸಾವಿಲ್ಲ ಅಂತ ಗೊತ್ತಿಲ್ಲ, ಸೊ ತಾನೇ ಸತ್ತ. ಅದರಿಂದ ಗೊತ್ತಾಯ್ತಾ? ಆದ್ದರಿಂದ ಅವರು ಭ್ರಾಂತರಾದರು. ಅವರು ನಿತ್ಯೋ ಅದೇ ರುದ್ರದೇವರಿಗೆ ಅವ್ರಿಗೆ ಅಸಾಮಂಜಸ್ಯ, ದೇವರಿಗೆ ಅಸಾಮಂಜಸ್ಯ ಇಲ್ಲ. ಅವ್ರಿಗೆರಡು ದೋಷಗಳಿದೆ ಅವರಿಗೆ, ಇವರಿಗಿಲ್ಲ. ಅದನ್ನು ಹೇಳಬೇಕಾಗಿದೆ. ನೀವು ಎಲ್ಲ ಶಂಕ ಮಾಡ್ತೀರಿ, ದೇವ್ರಿಗೆ ಶಂಕ ಮಾಡ್ತೀವಿ ಅಂತ ಕೇಳಿದ. ಮಾಡು, ಇಲ್ಲ ಅಂತ ಉತ್ತರ ಇದೆ ಅಂತ ಹೇಳಿದ್ರು. ಓಂ ಡೋ ಅತಯೇವ ಓಂ ನಿತ್ಯೋ ನಿತ್ಯಾನಾಮಿತಿ ಜೀವಶ್ಯಾಪಿ ನಿತ್ಯತ್ವ ಮುಕ್ತಂ ಸರ್ವಂ ಏತೆ ಸದಾತ್ಮಾನೋ ವಿಚ್ಚರಂತಿ ಇತಿ ಉತ್ಪತ್ತಿರುಚ್ಯತೆ ಅಥೋ ವಿರೋಧ ಇತ್ಯತ. ನೋಡಿದ್ರ, ದೇವರು ನಿತ್ಯ ಅಂತಿರಲ್ಲ, ಜೀವನು ನಿತ್ಯ ಅಂತ ವಾಕ್ಯ ಇದೆಯಲ್ಲ, ನಿತ್ಯೋ ನಿತ್ಯಾನಾಂ. ದೇವರು ನಿತ್ಯ, ಜೀವನು ನಿತ್ಯ ಅಂದಮೇಲೆ ವ್ಯತ್ಯಾಸ ಯಾಕೆ ಬರುತ್ತೆ? ಹಾಗಿದ್ರೆ ಸಾಮ್ಯ ಬರುತ್ತಲ್ಲ ಅಂತ ಕೇಳಿ ಬರೋದಿಲ್ಲ. ಓಂ ಅತಯೇವ ಓಂ ಜೀವೋಪಿ ಅತಯೇವ ಪರಮೇಶ್ವರಾದ್ ಉತ್ಪದ್ಯತೆ. ಹೌದು, ಅದಕ್ಕೆ ನಿತ್ಯ ಅಂತ ಹೇಳಿಲ್ಲ, ನಿತ್ಯೋ ನಿತ್ಯಾನಾಮ್ ಅಂತ ಹೇಳಿದರು. ಸೊ ಹಾಗಾಗಿ ಇಬ್ಬರು ಪರ್ಮನೆಂಟ್ ಸರ್ವೆಂಟ್ಸು ಅಂತೇಳಿ ಆ್ಯಕ್ಷನ್ ತೊಗೊಳಕ್ಕೆ ಬರುತ್ತೆ ಅಲ್ಲ ಮೇಲಿನವನಿಗೆ ಕೆಳಗಿನ ಮೇಲೆ, ಆ ಥರ. ಆದ್ದರಿಂದ ಇವ್ನು ನಿತ್ಯತ್ವ ಏನಾಯ್ತು? ಈಗ ಮೇಲಿನವನ ಅಧೀನ ಆಯಿತು, ಡಿಸ್ಮಿಸ್ ಮಾಡಿದ್ರೆ ಹೋಗ್ಬಿಡ್ತಾನೋ. ಸೊ ಪರಮಾತ್ಮನ ನಿತ್ಯತ್ವ ಯಾರ ಅಧೀನದಲ್ಲೂ ಇಲ್ಲ, ಸ್ವತಂತ್ರ. ಉಳಿದವ್ರ ನಿತ್ಯತ್ವ ಯಾರ ಕೈಯಿಲ್ಲ? ಪರಮಾತ್ಮನ ಕೈಲಿದೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹತ ಸಂತಿ ನ ಸಂತಿ ಅದುಪೇಕ್ಷಯ. ಆದ್ದರಿಂದ ದೇವರಿಗೆ, ಜೀವನಿಗೆ ನಿತ್ಯತ್ವ ಹೇಳಿದ ಮಾತ್ರಕ್ಕೇನೆ ಆಧೀನ್ಯ ಇಲ್ಲ ಅಂತ ತಿಳ್ಕೊಳ್ಬಾರ್ದು ಅಂತ ಹೇಳಿದ. ದೇವರಿಗೆ ನಿತ್ಯತ್ವ ಹೇಳಿದ್ದಾರೆ, ನಿತ್ಯೋ ನಿತ್ಯಾನಾಮ ಅಂತ ಹೇಳಿದ್ದ. ಆಧೀನ್ಯ ಇರೋರಿಗಿಂತ ನಿತ್ಯ ಅಂದಮೇಲೆ ಸ್ವತಂತ್ರ ನಿತ್ಯತ್ವ ದೇವರಿಗಿದೆ ಅಷ್ಟೆ. ಓಂ ಯುಕ್ತೇಶ್ಚ ಓಂ ದೇವಾ ಏತೆ ಚಿದಾತ್ಮಾನು ಅವಿನಷ್ಟಾ ಪರಂಜ್ಯೋತಿ ನಿವಿಶ್ಯಂತಿ. ಆಮೇಲೆ ನಿವಿಶಂತಿ ಅವಿನಷ್ಟ ಏವ ಉತ್ಪದ್ಯಂತೆ. ದೇಹ ಹೋದರೂ ಜೀವ ಹೋಗೋದಿಲ್ಲ, ಮತ್ತೆ ಹುಟ್ಟುತ್ತಾನೆ. ದೇಹ ಹುಟ್ಟುತ್ತೆ ಹೊರತು ಜೀವಕ್ಕೆ ಹುಟ್ಟಿಲ್ಲ. ನಾ ವಿನಶ್ಯತಿ ಕದಾಚರ. ಇಷ್ಟರ್ಥ ಮಾಡಬೇಕೆ ಹೊರತು ಸ್ವಾತಂತ್ರ್ಯ ವಿರತಕ್ಕಂಥ ನಿತ್ಯತ್ವ ಹೇಳೋದಕ್ಕೆ ಹೋಗಬೇಕಾಗಿಲ್ಲ ಅದಕ್ಕೆ ಅಂತ ಹೇಳಿ. ಅದಕ್ಕೆ ಪದ ನಿತ್ಯ ನಿತ್ಯ ಅಂತ ಹೇಳಿ ನಿತ್ಯೋ ನಿತ್ಯಾನಾಮ ಅಂತ ಹೇಳಿದಾಗ ಕ್ಲಿಯರ್ ವ್ಯತ್ಯಾಸ ಇದೆ ಅದರೊಳಗೆ. ನಿತ್ಯಶ್ಯಾಪಿ ಜೀವಸ್ಯ ಉಪಾಧ್ಯಪೇಕ್ಷೆಯ ಉತ್ಪತ್ತಿರ್ಯುಜ್ಯತೆ. ಓಂ ಯುಕ್ತೇಶ್ಚ ಓಂ. ನೋಡಿ, ಸಕ್ಕರೆಗೆ ಬೆಲ್ಲಕ್ಕೆ ಸಿಹಿ ಮಾಡೋ ಶಕ್ತಿ ಇದೆ. ಅದೇ ರೀತಿ ಮೈಸೂರು ಪಾಕ್ ಮಾಡ್ತಾರೆ, ಸಿಹಿ ಇದೆ ಅದೇ ಕೂಡ. ಮತ್ತು ಎಷ್ಟೋ ಸತಿ ಭಾಳಷ್ಟು ಇಲ್ಲ ಸ್ವೀಟ್ ಹಾಕಿಬಿಟ್ಟಿರ್ತಾರೆ. ಆದರೆ ಕಾಫಿ ಟೀಗೆ ಮೈಸೂರು ಪಾಕ್ ಕೂಡ ಯಾರು ಕುಡಿತಾರ? ಯಾಕೆ? ಅದಕ್ಕೇನು ಶಕ್ತಿ ಇಲ್ಲ, ಈ ಶಕ್ತಿ ಇಲ್ಲ. ಬರೀ ಬೆಲ್ಲಕ್ಕೆ ನೇರ ಕೊಡೋ ಶಕ್ತಿ ಅವಕ್ಕಿಲ್ಲ. ಇನ್ನೂ ಆಭಾಸ ಮಾಡಿ ಹಾಕ್ಬಿಡುತ್ತೆ. ಪದೇ ವಾಸಿ ಎತ್ತು ಇದು ಎಡಿಸಿ ಕೆಟ್ಟು ಹೋಗ್ಬಿಡುತ್ತೆ. ಅದು ದೇವರ ವೈಭವ. ಏನು ವೈಭವ ಅದು? ತಾನು ಪವಿತ್ರ ಮಾಡೋ ಶಕ್ತಿ ಇದೆ. ತಾನು ನಿತ್ಯ ಉಳಿದೋ ನಿತ್ಯತ್ವ ಕಂಟ್ರೋಲ್ ಮಾಡೋ ಶಕ್ತಿ ಇದೆ. ಆದರೆ ಜೀವನಿಗೆ ಅದೆಲ್ಲ ಇಲ್ಲ. ಆದ್ದರಿಂದ ಇಬ್ಬರನ್ನ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ ಅಂಥೇಳಿ. ಜ್ಞಾನ ಅಂದರೆ ಜೀವ. ಇಲ್ಲಿ ಜೀವ, ಎಲ್ಲ ಕಡೆಯಲ್ಲ, ಇಲ್ಲಿ ಜೀವ. ನಿತ್ಯಶ್ಯಾಪಿ ಹಿ ಜೀವಸ್ಯ ಉಪಾಧ್ಯಪೇಕ್ಷೆಯ. ಅಲ್ರಿ, ನಿತ್ಯ ಜೀವ ಅಂತೀರಿ, ನಿತ್ಯ ಅಂತೀರಿ, ಮತ್ತೆ ಅವ್ರು ಹುಟ್ಟುತ್ತೆ ಅಂತೇಳಿ. ಹೌದು, ನಿತ್ಯಶ್ಯಾಪಿ ಹಿ ಜೀವಸ್ಯ ಉಪಾಧ್ಯಪೇಕ್ಷೆಯ ಉತ್ಪತ್ತಿರ್ಯುಜ್ಯತೆ. ಉಪಾಧಿ ಅಂದರೆ ದೇಹ. ದೇಹದ ನಿಮಿತ್ತದಿಂದ ಹುಟ್ಟೋ ಒಂದು ಸಂಬಂಧ ಇದೆ ಜೀವನಿಗೆ. ಪರಮಾತ್ಮನೇ ಅದಿಲ್ಲ. ಪರಮಾತ್ಮನ ದೇಹದ ಉತ್ಪತ್ತಿನೂ ಇಲ್ಲ, ಸ್ವರೂಪದ ಉತ್ಪತ್ತಿನೂ ಇಲ್ಲ. ಜೀವನ ಸ್ವರೂಪತ ಇಲ್ಲ, ಜೀವ ದೇಹತಃ ಇದೆ. ಅರ್ಜುನನಾಗಿದ್ದಾನೆ, ವಾಲಿಯಾಗಿದ್ದಾನೆ. ಆದರೆ ಎರಡು ರೂಪಗಳು ಆಮೇಲೆ ಇಲ್ಲ. ಅರ್ಜುನ ದೇಹ ಬಿಟ್ಟಾಯಿತು, ವಾಲಿ ಬಿಟ್ಟಾಯಿತು, ಇಲ್ಲ. ಅರ್ಜುನ ರೂಪ ಇದ್ದ, ವಾಲಿ ರೂಪ ಇಲ್ಲ. ವಾಲಿ ರೂಪ, ಅರ್ಜುನ ರೂಪ ಇಲ್ಲ. ಆದರೆ ಕೃಷ್ಣ ರೂಪ, ಎಲ್ಲ ರೂಪಗಳು ಎಲ್ಲ ಕಾಲಕ್ಕೂ ಇವೆ ದೇವರು. ಆದ್ದರಿಂದ ದೇಹತೋಪಿ ನಿತ್ಯತ್ವ ಪರಮಾತ್ಮನಿಗಿದೆ, ಜೀವರಿಗಿಲ್ಲ. ಆದ್ದರಿಂದ ನಿತ್ಯೋ ನಿತ್ಯಾನಾಮ ಅಂತ ಪದ ಸರಿ ಹೋಯ್ತಾ. ನಿತ್ಯತ್ವ ಒಪ್ಕೊಂಡ್ರೂ ಕೂಡ ಸ್ವರೂಪತಃ ದೇಹತಃ ಉಪಾಧಿ, ದೇಹದ ಉಪಾಧಿ ಅಲ್ಲೇನಿದೆ, ಆಗ ಅನಿತ್ಯತ್ವ ಇದೆ ಜೀವನಿಗೆ. ಉತ್ಪದ್ಯಂತೆ ಚಿದಾತ್ಮಾನೋ ನಿತ್ಯಾನ್ನಿತ್ಯ ಪರಾತ್ಮನಃ ಉಪಾಧ್ಯಪೇಕ್ಷೆಯ ತೇಷಾಂ ಉತ್ಪತ್ತಿರಪಿ ಗೀಯತೆ ಇತಿ ವ್ಯೋಮ ಸಂಹಿತಾಯ. ಇವರಿಗೆ ಉತ್ಪತ್ತಿ ಏನು ಹೇಳ್ತಾರೆ? ಅನಿತ್ಯತ್ವ ಹೇಳ್ತಾರೆ. ಆದರೆ ದೇವರಿಗೆ ಅಂತ ಹೇಳಕ್ಕೆ ಬರೋದಿಲ್ಲ. ಯಾವ ಉಪಾಧಿಯೂ ಇಲ್ಲ ದೇವರಿಗೆ. ಆದ್ದರಿಂದಾಗಿಯೇ ಉಪಾಧಿ ಬಂದರೆ ದೇವರಾಗೋದಿಲ್ಲ. ಅದೇ ಹೇಳಿದ್ದು. ಉಪಾಧಿಯನ್ನು ಉಪಾಧಿ ಖಂಡ ಮಾಡಿದ್ರಲ್ಲ, ದೇವ್ರಿಗೆ ಉಪಾಧಿ ಹೇಳಕ್ಕೆ ಹೋಗಬಾರ್ದು. ಯಾವ ಕಾರಣದಿಂದ ಹೇಳಕ್ಕೆ ಹೋಗಬಾರ್ದು. ಉಪಾಧಿಯಿಂದ ಜೀವ ಏನಾದೀಗ? ಭೇದ ಆದ.
ವಿದುರ ಇದ್ದಾನೆ, ಧರ್ಮರಾಜ ಇದ್ದಾನೆ, ಜಾಂಬವಂತ 3 ಜನ ಇದ್ದಾರೆ. ಆದರೆ ವಿದುರನ ರಾಜ ಮಾಡಾಗಿಲ್ಲ. ಯಾಕೆ? ಆ್ಯಕ್ಚುಲಿ ಸ್ವರೂಪದಲ್ಲಿ ಭೇದ ಇದೆ, ಅಭೇದ ಇದ್ದರೂ ಕೂಡ ಇಲ್ಲಿ ಭೇದ ಇದೆ. ಇದೇನು ಕ್ಷತ್ರಿಯ ಅಲ್ಲ ಅಂತ ಭೇದ ಇದೆ. ಇದು ರಾಜನಾಗಿಲ್ಲ, ಸೀನಿಯರ್ ಆತ, ಚಿಕ್ಕಪ್ಪ ತಾನೇ ಧರ್ಮದ ರೂಪಕ್ಕೆ ನೋಡಿ, ಒಂದು ರೂಪದಲ್ಲಿ ವ್ಯತ್ಯಾಸ ಕಾಣುತ್ತೆ. ಆ ದೇವರಿಗೆ ಯಾವುದೇ ಇಲ್ಲ. ಕೃಷ್ಣರಾಮ ಎಲ್ಲ ರೂಪಗಳು ಏನವೋ ಒಂದೇ ರೀತಿಯೇ, ಎಷ್ಟೆಷ್ಟು ವ್ಯತ್ಯಾಸ ಇಲ್ಲ. ನೇಹ ನಾನಾಸ್ತಿ ಕಿಂಚನ. ಇದನ್ನೆಲ್ಲ ತಿಳ್ಕೊಂಡ್ರೆ ಯಾವ ರೀತಿ ಯೋಚನೆ ಮಾಡಿದರೂ ದೇವರಿಗೆ ಹೇಳಕ್ಕೆ ಹೋಗಬಾರ್ದು. ಇದು ಅಬ್ಸಲ್ಯೂಟ್. ದೇವರಲ್ಲಿ ಏನು ಚೇಂಜ್ಲೆಸ್ನೆಸ್ ಎಂಬುದು ಏನದು ಅಬ್ಸಲ್ಯೂಟ್. ದೇವರಿಗೆ ಎಂಬುದು ಸ್ವರೂಪತ ಮಾತ್ರ. ದೇಹದಿಂದ 3 ಜನದಲ್ಲೂ ಬಾಂಬಂತ ಎಲ್ಲೋ ಇದ್ದಾನೆ, ವಿದುರ ಈ ಕಡೆ ಇದ್ದಾನೆ, ಅಲ್ಲಿದ್ದಾನೆ. ಈ ಧರ್ಮರಾಜ ಯುದ್ಧ ಮಾಡ್ತಿದ್ದಾನೆ, ವಿದುರ ಯುದ್ಧ ಮಾಡ್ತಾ ಇಲ್ಲ. ಇಬ್ಬರು ಒಂದೇ. ನಾನೇ ಓದ್ತೀನಿ ಅಂತ ಹೇಳಾಗಿಲ್ಲ. ಇದು ಉಪಾಧಿ ನಮ್ಮಲ್ಲೇ ಇದೆ. ಈಗ ಈ ಚೆಕ್ ಕೊಡ್ತೀರಪ್ಪ, ನಿಮ್ಮ ಅಕೌಂಟ್ ಇದೆ, FD ಇದೆ, ಅಕೌಂಟೆಂಟ್ SBI ದುಡ್ಡಿಲ್ಲ, ಚೆಕ್ ವಾಪಸ್ ಬರುತ್ತೆ. ಅದರಲ್ಲಿದೆ, ಕೊಡೋಕೆ ಬರೋದಿಲ್ಲ. ಅದು ಉಪಾಧಿ. ಅದೇನು ಉಪಾಧಿ? ಇಬ್ಬರದ್ದು ಅಕೌಂಟ್ ಒಂದೇ ಆಗಿದ್ರು ಕೂಡ FD ಅನ್ನೋ ಉಪಾಧಿ ಅದಕ್ಕಿದೆ, ಓಪನ್ ಮಾಡೋಂಗಿಲ್ಲ. SBI ಏನಿದೆ, ಮುಟ್ಟಕ್ಕೆ ಬರುತ್ತೆ, ಅದು ಕೇಳಿತು ಅಲ್ಲಲ್ಲೇನೆ. ಮತ್ತೆ ಎಷ್ಟು ಆಶ್ಚರ್ಯ. ಆದ್ದರಿಂದ ಒಬ್ಬನೇ ವ್ಯಕ್ತಿ ಆದರೂ ಕೂಡ ಉಪಾಧಿಯಿಂದಾಗಿ ಏನಾಗುತ್ತದೋ ವ್ಯತ್ಯಾಸ ಬರುತ್ತೆ. ಅದು ಸೀಜ್ ಮಾಡ್ಬೇಕಾದ್ರೆ SBI ಸೀಜ್ ಮಾಡಬೇಕಾಗಿಲ್ಲ, ಅದು ಬೇರೆ. ಎಲ್ಲ ಸೀಜ್ ಆಗಿ ಎಲ್ಲೆಲ್ಲಿ ಎಷ್ಟೈತಿ ಎಲ್ಲ ಸೀಜ್ ಮಾಡಬೇಕು. ಇದು ಯಾವುದೋ ಬ್ಯಾಂಕ್ನಲ್ಲಿದ್ದ ಅಕೌಂಟ್ ಇನ್ನೊಂದು ಬ್ಯಾಂಕ್ ಚೆಕ್ ಒಪ್ಪೋದಿಲ್ಲ. ಸೀಜ್ ಮಾಡ್ಬೇಕಾದ್ರೆ ಅವೆಲ್ಲ ಕೇಳೋದಿಲ್ಲ. ಅವ್ನ ಅಕೌಂಟ್ ಇದ್ದರೆ ಮುಗಿದು ನೋಡಿ. ಅಲ್ಲಿ ಬಂದಾಗ ವಿಚಾರಣೆ ವಿವರ ಬೇರೆ ಆಯಿತು, ಇಲ್ಲಿ ಬಂದಾಗ ಬೇರೆ ಆಯಿತು. ಆದ್ದರಿಂದ ಅದೆಲ್ಲ ತಿಳ್ಕೊಳ್ಳೋದಕ್ಕೆ ಶಾಸ್ತ್ರ ಅಂತ ಕರೆಯೋದು. ಬರೀ ಒಂದೇ ತಿಳ್ಕೊಳ್ಳೋದು ಶಾಸ್ತ್ರ ಆಗಬೇಕಾಗಿತ್ತು. ಅದಕ್ಕೆ ಶಾಸ್ತ್ರ ಅಂದರೆ ಡೀಟೇಲ್ ಆಗಿ, ಪರ್ಫೆಕ್ಟಾಗಿ, ವಿತ್ ಪ್ರೂಫ್ ತಿಳ್ಕೊಂಡ್ರೆ ಏನಾಗುತ್ತದ, ವಿತ್ ಪ್ರೂಫ್ ಅದನ್ನು ಮರಿಬಾರ್ದು. ಅದು ಶಾಸ್ತ್ರ. ಏನ ಏನು? ಹಾಂ, ಹೌದು. ದೇವರಿಗೆ ಯಾವ್ಯಾವುದು ಕಾರ್ಯಗಳಿಲ್ಲ ಅಂತ ಇರೋದ್ರಿಂದ ಆ ಬೇಸಿಸ್ ಮೇಲೆ ಯೋಚನೆ ಮಾಡಬೇಕೆ ಹೊರತು ನಾವು ಸುಮ್ಮನೆ ಮಾಡಿದರೆ ಅದಕ್ಕೆ ಬೆಲೆ ಇಲ್ಲ. ಬೇರೆ ಎಷ್ಟೋ ಮತಗಳು ಹೇಳ್ತಾರೆ, ಅವ್ರಿಗೇನಿಲ್ಲ, ಮೂಲಶಾಸ್ತ್ರ ಅಂತಿಲ್ಲ. ಬರೀ ವೆಸ್ಟರ್ನ್ ಫಿಲಾಸಫಿಯಲ್ಲಿ ಇದಿಲ್ಲ, ಆಗಮನ ಕಾನ್ಸೆಪ್ಟ್ ಇಲ್ಲ, ಬರೀ ಯುಕ್ತಿಯಿಂದ ಅಷ್ಟೇ ಮಾತಾಡೋದು. ಆದ್ದರಿಂದ ಅವ್ರ ಉತ್ತರ ಬೇರೆ. ಬಹುಶಾಖಾಹ್ಯನಂತಾಶ್ಚ ಬುದ್ಧಯೋ ಅವ್ಯವಸಾಯಿನ. ಸೇರಿ ಒಬ್ಬೊಬ್ಬರು ಬೇರೆ ಬೇರೆ ಓದ್ತಾ ಹೋಗೋದು. ನಮ್ಮಲ್ಲಿ ಹಾಗಲ್ಲ. ಆಚಾರ್ಯರು, ಜೈತೀರ್ಥರು, ರಾಯರು ಆ ರೀತಿ ಓದ್ತಾ ಹೋಗ್ತೇವೆ ಹೊರತು ಇವ್ರ ಫಿಲಾಸಫಿ ಅಂತ ಓದೋದಿಲ್ಲ. ಜೈತೀರ್ಥ ಫಿಲಾಸಫಿ ಏನಪ್ಪ, ರಾಯರ್ ಫಿಲಾಸಫಿ ಏನಪ್ಪ, ಪುರಂದರದಾಸ ಫಿಲಾಸಫಿ ಏನೋ ಇಲ್ಲ. ವ್ಯಕ್ತಿ ಬದಲಾದರೂ ಗ್ರಂಥ ಬದಲಾಯಿತು, ಫಿಲಾಸಫಿ ಬದಲಾಗಲಿಲ್ಲ. ಅವರಲ್ಲಿ ಹಾಗಲ್ಲ. ಗುರು, ಶಿಷ್ಯ, ಪ್ರಶಿಷ್ಯ 3 ಜನ. ಸೋಕ್ರಟಿಸ್ ಥಿರಿನೇ ಬೇರೆ, ಪ್ಲೇಟೋ ಫಿಲಾಸಫಿನೇ ಬೇರೆ, ಅರಿಸ್ಟಾಟಲ್ ಫಿಲಾಸಫಿನೇ ಬೇರೆ. ಯುಕ್ತಿ ಅಷ್ಟೇ ಅದು. ಇಲ್ಲಿ ಹಾಗಲ್ಲ. ಅದು ಹೋದರೆ ಶಿಷ್ಯನೇ ಅಲ್ಲ ಆಗಿಬಿಡ್ತಾನೆ. ಆದ್ದರಿಂದ ಶಾಸ್ತ್ರದ ಆಧಾರ ಇಲ್ಲದೆ ಮಾತಾಡಿದಾಗ ಅದಕ್ಕೆ ಎಂಡ್ ಇಲ್ಲ, ಅದಕ್ಕೆ ಅಂತ ಇಲ್ಲ, ಅದಕ್ಕೆ ಸಿದ್ಧಾಂತ ಆಗಲಿಲ್ಲ. ಅಂತ ಅಂದರೆ ನಿರ್ಣಯಕ್ಕೆ ಅವಕಾಶ ಇಲ್ಲದೆ ಹೋದಾಗ ಸಿದ್ಧಾಂತ ಅಂತ ಕರೆಯೋದಿಲ್ಲ. ಒಂದು ಬೇಸಿಸ್ ಇದ್ದಾಗ ಏನಾಗುತ್ತದೋ ಸಿದ್ಧಾಂತ. ಆ ದೃಷ್ಟಿಯಲ್ಲಿ ಎಲ್ಲದಕ್ಕೂ ಪ್ರೂಫ್ ಕೊಟ್ಟು ಹೇಳ್ತಕ್ಕಂಥ ವಿಷಯ ಇರೋದ್ರಿಂದಲೇ ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಶ್ಯಾಗಮ ಏವಹಿ ಅಂತ ಹೇಳಿ. ಅಂತೆ ಅಂದ್ರೇನು? ಪ್ರಮಾಣದಿಂದ ತೀರ್ಮಾನ ಮಾಡಿದ ಮೇಲೆ ಉಳಿತಕ್ಕಂಥದ್ದು. ಅವ್ರು ಪ್ರಮಾಣ ಕೊಟ್ಟರೆ ಹೋಗ್ಬಿಡುತ್ತೆ. ಅದಕ್ಕೆ ತಮಾಷೆ ಮಾಡ್ತಾರೆ ಆದಿರಾಜ ಸ್ವಾಮಿಗಳು. ಒಂದೇ ಬಿದ್ರಪ್ಪ, ಒಂದು ಪ್ರತಿಮೆಗೇನೋ ಒಂದು ಸ್ವಲ್ಪ ಅಭಿಷೇಕ ಮಾಡಿದ್ರೆ ಶುದ್ಧ ಆಗಿಬಿಡುತ್ತೆ. ನಮಗೇನೋ ನಾವು ತೀರೆ ಹೇಳ್ತಿದ್ದೇವೆ, ದೋಷ ಬಂತು, ಉತ್ತರ ಕೊಡ್ತೀವಿ, ಶುದ್ಧ ಆಗಿಬಿಡುತ್ತೆ. ಆದರೆ ಮಣ್ಣಿನ ಪ್ರತಿಮೆ ಶುದ್ಧ, ನೀರು ಹಾಕಿಬಿಟ್ಟೆ ಹೋಗ್ಬಿಡುತ್ತೆ. ಆದ್ದರಿಂದ ಒಳ್ಳೆ ಯುಕ್ತಿ ಅದು. ನಾವು ಶಾಸ್ತ್ರದಲ್ಲಿ ದೇವ್ರ ಬಗ್ಗೆ ಹೇಳೋದೆಲ್ಲ ಏನೋ ಪ್ರತಿಮೆಗೆ ಮಾಡ್ತಿರೋದು. ನೀವು ಮಣ್ಣಿಗೆ ಮಾಡ್ತಾ ಇದ್ದೀರಿ, ಅವಾಗ ಏನಾಗುತ್ತೆ, ಅದು ಬೇಸೆ ಎಲ್ಲ ಕರಿ ನಿಮ್ಮ ಏನೋ ಹೇಳ ಅಭಿಷೇಕ ಅಲ್ಲಿ ಪ್ರತಿಭೆ ಕಳ್ಕೊಬಿಟ್ಟು. ಹಾಗಾಗಬಾರ್ದು. ಒಳ್ಳೆ ದೃಷ್ಟಾಂತ ಅದು. ಅರ್ಥ ಆಯ್ತಾ? ಬೇರೆಯವ್ರು ಪ್ರಮಾಣ ಕೊಡ್ಲಿಕ್ಕೆ ಹೋದರೆ ಇನ್ನೂ ಡೇಂಜರ್. ಸುಮ್ಮನೆ ಕೂತ್ರೆ ವಾಸಿ. ಗೊತ್ತಾಯ್ತಾ? ಇವರು ಅಭಿಷೇಕ ಮಾಡಿದಷ್ಟು ಪ್ರಾಬ್ಲಮ್ ಬರೋದ್ರಿಂದ ಬಿಟ್ಬಿಡೋದೇ ವಾಸಿ. ದೇವರಿಗೆ ಅಭಿಷೇಕ ಮಾಡೋ ಉದ್ದೇಶ ಏನು ಗೊತ್ತಾ? ನಿತ್ಯ ಯಾವ ದೋಷನಿಲ್ಲ ಚಿಂತನೆ ಮಾಡೋದು. ಯಾವ ದೋಷನೂ ದೇವರಿಗಿಲ್ಲ. ಅದು ಗಟ್ಟಿ ಮಾಡಿ ತೋರಿಸೋದು. ನೋಡಿ, ಇಷ್ಟು ಅಭಿಷೇಕ ಮಾಡೋದು ಏನಾಗಿದೆ, ಏನಾಗಿಲ್ಲ, ಅದರಿಂದ ದೇವ್ರಿಗೆ ಏನಾಗಿಲ್ಲ ಅಷ್ಟೇ. ದೇವ್ರ ಪ್ರತಿಮೆ ಏನಾಗಿಲ್ಲ ಅಂದರೆ ಏನಾಗುತ್ತೆ ಈಗ ಈ ಅರ್ಥ. ಬೇರೆಯವ್ರಿಗೆ ಹಾಗಲ್ಲ. ಆ ಪ್ರತಿಮೆಯಲ್ಲೇ ಡಿಫೆಕ್ಟ್ ಇರೋದ್ರಿಂದ ಅಲ್ಲೇನು ಮಾಡೋಕ್ಕೆ ಬರೋದಿಲ್ಲ. ಈಗ ಬಂಗಾರ ಪ್ರತಿಮೆ ಕೊಳೆಗೆ ತೊಳೆದ್ರೆ ಬಂಗಾರ ಪ್ರತಿಮೆ ಆಗೋದು, ಹಿತ್ತಾಳೆ ಪ್ರತಿಮೆ ತೊಳೆದ್ರೆ ಬಂಗಾರ ಪ್ರತಿಮೆ ಆಗೋದು. ಹಿತ್ತಾಳೆ ಪ್ರತಿಮೆಗೆ ಕ್ಲೀನಾಗಿ ಕಾಣಿಸುತ್ತೆ ಹೊರತು ಬೇರೆ ಆಗೋದಿಲ್ಲ. ಸ್ವರೂಪ ಗೊತ್ತಾಗುತ್ತೆ ಅಷ್ಟೇ. ಯಾಕೆ ಅದನ್ನೇ ತಿಳ್ಕೊಳ್ಳೋದಕ್ಕೆ ದೇವ್ರ ಅಭಿಷೇಕ ಮಾಡೋ ಉದ್ದೇಶ ಏನಂದರೆ, ಆತ ಬಿಂಬ, ನಾವು ಪ್ರತಿಬಿಂಬ. ಗೊತ್ತಾಯ್ತಾ? ನಾವು ಶುದ್ಧರಾಗಲಿಕ್ಕೆ ಬಿಂಬಕ್ಕೆ ಮಾಡಿದ್ರೆ ತಾನೇ ಬರೋದು ಅಷ್ಟೇ ಹೊರತು ದೇವರಿಗೇನಿಲ್ಲ. ಅದು ಉಪಚಾರ ಅಷ್ಟೇ, ಗೌರವ ತೋರಿಸೋದು, ಟೋಕನ್ ಆಫ್ ರೆಸ್ಪೆಕ್ಟ್ ಅಷ್ಟೇ ಹೊರತು ಏನಲ್ಲ. ನಮಗೆ ಬೇಕು ಆ್ಯಕ್ಚುಲಿ, ಆದರೆ ದೇವರಿಗೆ
ಬರೆಸ್ಬೇಕು. ಪತ್ರಂ ಪುಷ್ಪಂ ಫಲಂ ತೋಯಂ ಅಷ್ಟೆ. ಅದೇ ಇದಕ್ಕೆ ಉಪಾಧಿಗೆ ಭೇದ ಕ್ರಿಯೇಟ್ ಮಾಡೋ ಶಕ್ತಿ ಇಲ್ವಲ್ಲ, ಹಾಂ, ಇವರಲ್ಲಿ ಸ್ವರೂಪದ ಭೇದ ಇದ್ರು ಭೇದ ಅಲ್ಲ, ಭೇದ ಅಲ್ಲ ಅದು. ಎಂಥ ಭೇದ ಅದು? ವ್ಯಕ್ತಿ ಬೇರೆ ಆಗಲಿಲ್ಲ, ಅದೇ ಅವರೇ ವ್ಯಕ್ತಿನೇ ಬೇರೆ ಆಗಿಬಿಡ್ತಾನೆ ಅವರಲ್ಲಿ. ಬ್ರಹ್ಮ ಹೋಗ್ಬಿಟ್ಟಾಗ ಯಾರಿಲ್ಲ ಇವು, ಅದು ಅಂಥ ಭೇದ ಕ್ರಿಯೇಟ್ ಮಾಡೋಕ್ಕೆ ಬರೋದಿಲ್ಲ. ಹಾಗಿದ್ರೆ ಡ್ರೆಸ್ ಚೇಂಜ್ ಮಾಡಿದಾಗ ವ್ಯತ್ಯಾಸ, ಫೋಟೋ ವ್ಯತ್ಯಾಸ ಬಂತು, ಈ ಭೇದ ಭೇದ ಅಂತಾರ? ಇಲ್ಲ. ವಿತ್ ಸೂಟ್ ತೆಗ್ಸ್ಕೊಂಡ, ವಿತ್ ಪಂಚೆ ತೆಗ್ಸ್ಕೊಂಡ, ಮಡಿ ಉಟ್ಕೊಂಡ, ಗೊತ್ತಾಯ್ತಾ, ಫ್ಯಾಷನ್ ಡ್ರೆಸ್ ಹಾಕಿದ, ಇಷ್ಟಾದ್ರೂ ಏನಲ್ಲ, ಒಬ್ಬನೇ ವ್ಯಕ್ತಿನೇ. ಇದು ಈ ಉಪಾಧಿಗೆ ಲೆಕ್ಕಕ್ಕೆ ಬರಲಿಲ್ಲ. ಅವ್ರು ಹೇಳೋ ಉಪಾಧಿ, ಇಂಥ ಉಪಾಧಿನ ಒಪ್ಪಿದ್ದೇವೆ ನಾವು. ಯಾವ ಉಪಾಧಿ ಒಪ್ಪೋದಿಲ್ಲ? ಸ್ವರೂಪ ಚೇಂಜ್ ಮಾಡೋ ಉಪಾಧಿ ಒಪ್ಲಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಈಗ ಸ್ವರೂಪ ಚೇಂಜ್ ಮಾಡಿಬಿಟ್ರೆ ಉಪಾಧಿ ಆಗಲಿಲ್ಲ, ಅದು ಸ್ವರೂಪನೇ ಚೇಂಜ್ ಆಗಿ. ಅದನ್ನು ಹೇಳ್ತಿದ್ದಾರೆ ಅವರು. ಬ್ರಹ್ಮ ಏನಾಗಿಬಿಟ್ಟ? ಜೀವ ಆಗಿಬಿಟ್ಟ. ಗೊತ್ತಾಯ್ತು? ಈಗ ಬ್ರಹ್ಮನ ಗುಣ ಯಾವುದೋ ಅವನಲ್ಲಿ ಇಲ್ಲ, ಈಗ ಉಪಾಧಿಯಿಂದ ಇಲ್ಲ ಅಂತ ಹೇಳಿ ತಪ್ಪದು. ಫ್ಯಾನ್ಸಿ ಡ್ರೆಸ್ ಹಾಕಿದ್ರೆ ಮೂಲ ಗುಣ ಎಲ್ಲ ಅವನಲ್ಲಿ ಇದ್ದೇ ಇದೆ, ಹೋಗಿಲ್ಲ. ಅರ್ಥ ಆಯ್ತಾ? ಸೊ ನಾವು ಹೇಳಿದ್ದು ಜ್ಞಾಪಕವಾಗಬಹುದು ಹೊರತು ಜ್ಞಾಪಕ ಇದು, ಅದು ಜ್ಞಾಪಕ ಅಲ್ಲ. ಅದು ಏನದು? ಕಾರಕ. ಕಾರಕ ಹೇಳಬಾರದು, ಜ್ಞಾಪಕ ಹೇಳ್ಬೋದು. ಗೊತ್ತಾಯ್ತಾ? ಇರೋದು ಉಪಾಧಿಯಿಂದ ಎಂಥ ಭೇದನ ತೋರಿಸ್ಬೋದೇ ಹೊರತು ಏನು ಮಾಡೋಕ್ಕೆ ಬರೋದಿಲ್ಲ, ಸೃಷ್ಟಿ ಮಾಡೋಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಅದರಿಂದ ಪ್ರಶ್ನೆ ಅರ್ಥ ಆಯ್ತಾ? ಈಗ ಉಪಾಧಿಯಿಂದ ಏನು ಬಾಹ್ಯ ರೂಪ ಬೇರೆ ಆಯ್ತೆ ಹೊರತು ವಸ್ತು ಬೇರೆ ಆಗಲಿಲ್ಲ. ಅವ್ರು ಹೇಳಿದ್ರೆ ವಸ್ತುವೇ ಬೇರೆ ಆಗಿಬಿಡ್ತು. ಈಗ ಇನ್ನೂ ಭಾರಿ ಸಮಸ್ಯೆ ಇದೆ ಅವರಿಗೆ. ಬ್ರಹ್ಮ ಜೀವನ ಅದೇ, ಬ್ರಹ್ಮ ಇಲ್ಲ ಅಂತ ಆಯ್ತಾಗಿದ್ರು. ಈಗ ಮತ್ತು ಬ್ರಹ್ಮ ಹಾಸ್ಬೇಕಾದ್ರೆ ಇಲ್ಲ ಅಂತ ಹೇಳ್ತೀನಿ. ಬ್ರಹ್ಮ ಇಲ್ಲೇ ಇಲ್ಲವಲ್ಲ, ಈಗ ಯಾರನ್ನು ಕರ್ಕೊಡೋದು? ಈಗ ಪೋಸ್ಟೇ ಇಲ್ಲ. ಈಗ ನಮ್ಮಲ್ಲಿ ಆ ಪ್ರಶ್ನೆ ಬರಲಿಲ್ಲ. ಇಲ್ಲಿ ಸೂರ್ಯ ಅವತಾರ ಮಾಡಿದ್ದಾನೆ, ಅಲ್ಲಿದ್ದಾನೆ, ಇಲ್ಲಿ ಕರ್ಣನಾಗಿ ಹುಟ್ಟಿದ್ದಾನೆ. ಸೂರ್ಯ ಇದ್ದಾನೆ, ಎರಡು ಅಂಶ ಉಳ್ಕೊಳ್ಳಿ, ಅದು ಅಂಶ ಇಲ್ಲ ಅಂತ, ನಿರಂಶ ಆತ. ಈ ರೀತಿ ಹೇಳ್ಬೋದಾಗಿತ್ತು. ಒಂದು ಅಂಶಕ್ಕೆ ಅಜ್ಞಾನ, ಇನ್ನೊಂದು ಅಂಶಕ್ಕೆ ಜ್ಞಾನ ಅಂಥೇಳಿ. ಅವನು ಯಾರೋ ಅಖಂಡ ಆತ ಹೋಯ್ತು. ಮತ್ತೆ ಏನು ಅವ್ರು ಉತ್ತರ ಕೊಟ್ಟಿದ್ರೆ ಅವರಿಗೆ ಪ್ರಾಬ್ಲಮ್ ಆಗಿಬಿಡೋದು. ಆಯಿತಾ? ಸೊ ಈ ಉಪಾಧಿಗೆ ನಾವು ಏನೂ ಶಕ್ತಿ ಇಲ್ಲ ಅಂತ ಹೇಳಲಿಲ್ಲ. ಭೇದ ತಿಳಿಸೋ ಶಕ್ತಿ ಇಲ್ಲ ಇದೆ ಹೊರತು ಸೃಷ್ಟಿ ಮಾಡೋ ಶಕ್ತಿ ಇಲ್ಲ. ಭೇದ ಇದ್ದರೆ ತಿಳಿಸುತ್ತೆ ಅಂತ ಅರ್ಥ. ಏನು ಭೇದ ಇದೆ? ಡ್ರೆಸ್ ಭೇದ ಇದೆ, ಅದು ಒಪ್ತೀವಿ ನಾವು. ವ್ಯಕ್ತಿ ವಸ್ತು ಭೇದ ಇಲ್ಲ. ಇದು ಹಾಲೇ ಇದೆ, ಬಿಸಿಯಾದಾಗ ಉಪಾಧಿ ಅದು. ಅದು ತಣ್ಣ ಬಿಸಿಯಾಗಿ ಬಾಯಲ್ಲಿ ಹಾಕ್ಬಿಟ್ರೆ ಸುತ್ತೋಗ್ಬಿಡ್ತಾನೆ ಅಷ್ಟು. ಅವ್ರು ಕುದಿಯೋನಿಗೆ ಬಾಯಲ್ಲಿ ಹಾಕಿಬಿಟ್ರೆ ಅದೇ ಹಾಲೆ, ಯಾಕೆ ಉಪಾಧಿ ಕೊಂದು ಬಿಡ್ತಾವನ್ನೀಗ. ಅದು ಒಪ್ತೀವಿ ನಾವೀಗ. ಬಿಸಿ ಹಾಲು ತಣ್ಣಗಾಲು ಅಂತ ಕರೀತಾರೆ, ಅದೇ ಉಪಾಧಿಯಿಂದಾಗಿ. ಗೊತ್ತಾಯ್ತಾ? ಹಾಲು ಸ್ವರೂಪತ ಬಿಸಿ ಇಲ್ಲ, ಗೊತ್ತಾಯ್ತಾ? ಅದು ಬಿಸಿ ಇದ್ದರೆ ಉಪಾಧಿಯಿಂದ ಬಿಸಿ ಆಯಿತು, ಅದನ್ನು ಒಪ್ತೇವೆ ನಾವು. ಬಿಸಿ ಕಾರಣ ಕೊಡ್ತೀವಿ. ಅದು ಹಾಲಿದೆ, ಬಿಸಿನೂ ಇದೆ. ಅಲ್ಲಿ ನಿಮ್ಮಲ್ಲಿ ಇಲ್ಲ, ಅದು ಹೋಗ್ಬಿಟ್ಟ ಅಲ್ಲಿಗ. ಬ್ರಹ್ಮ ಜೀವನ ಆದಾಗ ಯಾರಿಲ್ಲ? ಈಗ ಬ್ರಹ್ಮ ಇಲ್ಲವೇ ಇಲ್ಲ, ಅದು ಸರಿಯಲ್ಲ. ಅದು ವಸ್ತುನೇ ಬೇರೆ ಆಯ್ತು. ಈಗ ಹಾಲು ಮೊಸರಾದ್ಮೇಲೆ ಏನಿಲ್ಲ, ಹಾಲಿಲ್ಲ ಈಗ. ಆ ರೀತಿ ಹೇಳ್ಬೇಕು ನೀವೀಗ. ಬ್ರಹ್ಮ ಇಲ್ಲ, ಈಗ ಇಲ್ಲ, ಜೀವ ಇಲ್ಲ. ಹಾಲಿದ್ದಾಗ ಮೊಸರಿಲ್ಲ, ಮೊಸರಿದ್ದಾಗ ಹಾಲಿಲ್ಲ. ಗೊತ್ತಾಯ್ತಾ? ಇದನ್ನು ಉತ್ತರ ಗೊತ್ತಾಗ. ಅಲ್ಲಿಗೆ ನೆಕ್ಸ್ಟ್ ಯಾವುದೀಗ?